ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶಿವರಾಜ್ ಪಾಟೀಲ್. ನಿಮಗೆ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು 22 ಸೆಪ್ಟೆಂಬರ್ ಸೋಮವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಏನೆಲ್ಲ ಆ್ಯಕ್ಷನ್ ತೊಗೊಂಡು ಬರುತ್ತೆ, ಸೊ ನಮಗೆ ಯಾವ ಲೆವೆಲಲ್ಲಿ ಸಪೋರ್ಟ್ ಸಿಗುತ್ತೆ, ರೆಸಿಸ್ಟೆನ್ಸ್ ಎಲ್ಲಿರುತ್ತೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ 19 ಸೆಪ್ಟೆಂಬರು ನಾವು ಹೇಳಿದ್ದು ನಿಫ್ಟಿ ಓಪನಿಂಗಲ್ಲೇ 25,450ನ ಕ್ರಾಸ್ ಆಗದೆ 25,400 ಕೆಳಗಡೆ ಬಂದರೆ ವೀಕ್ ಆಗುತ್ತೆ. ಸೊ ರಿವರ್ಸಲ್ಲು ಬರೋದು ಕಷ್ಟ, ಬಂದರೆ ಕೂಡ ಸೆಷನ್ ಆಗಲ್ಲ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಫೈನಲ್ ಆಗಿ ಶುಕ್ರವಾರದ ದಿನ ಅಗೇನ್ ಓಪನಿಂಗಲ್ಲೇ ಮಾರ್ಕೆಟಲ್ಲಿ ಕರೆಕ್ಷನ್ ಬಂತು. ರಿಕವರಿ ಬಂದರೆ ಕೂಡ ಗುರುವಾರದ ರೀತಿಯ ರಿಕವರಿ ಬರಲಿಲ್ಲ. ಎಂಡ್ ಆಫ್ ದ ಡೇ ನಿಫ್ಟಿ 25,400 ಕೆಳಗಡೆ ಕ್ಲೋಸ್ ಆಯಿತು. ಇನ್ನು ಇಂಡಿಯನ್ ಮಾರ್ಕೆಟು ಕ್ಲೋಸ್ ಆದಮೇಲೆ ಶುಕ್ರವಾರದ ದಿನ ಯು ಎಸ್ ಪ್ರೆಸಿಡೆಂಟ್ ಟ್ರಂಪ್ ಅವರು H1B ವೀಸಾ ಬಗ್ಗೆ ಹೊಸ ಅನೌನ್ಸ್ಮೆಂಟ್ ಮಾಡಿದ್ರು. H1B ವೀಸಾ ಹೊಂದಿದವರು $1,00,000 ಆ್ಯನ್ಯುವಲ್ ಫೀಸ್ನ, ಸೊ ಇದು ಇಂಡಿಯನ್ IT ಕಂಪ್ನಿಗಳಿಗೆ ನೆಗೆಟಿವ್ ಆಗಿತ್ತು. ಸೊ ಅದರ ಇಂಪ್ಯಾಕ್ಟ್ನ ನಾವು US ಅಲ್ಲಿ ಲಿಸ್ಟ್ ಆಗಿರೋ ನಮ್ಮ ಇಂಡಿಯನ್ ಕಂಪ್ನಿಗಳು, ಅದರಲ್ಲಿ ಮೇನ್ ಆಗಿ IT ಕಂಪ್ನಿಗಳಲ್ಲಿ ಕೂಡ ನೋಡಿದ್ವಿ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಅದಲ್ಲದೆ 22 ಸೆಪ್ಟೆಂಬರಿಂದ ಹೊಸ GST ರಿಫಾರ್ಮ್ ಶುರು ಆಗ್ತಾ ಇದೆ, ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಫೈನಲ್ ಆಗಿ ಸೋಮವಾರ ದಿನದ ಟ್ರೇಡಿಂಗ್ ಲೆವೆಲ್ಸ್ನ ಕೂಡ ನೋಡೋಣ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ನಾನು ಈಗ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಶುಕ್ರವಾರದ ದಿನ ನೋಡ್ತಂಗೆ ಈಗ ನಾನು ನಿಫ್ಟಿ ಸ್ಕ್ರೀನಲ್ಲಿದ್ದೀನಿ. ಸೊ ಶುಕ್ರವಾರದ ದಿನ ಮಾರ್ಕೆಟು ಓಪನ್ ಆಗ್ತಿದ್ದಂಗೆ ಹೈಯರ್ ಲೆವೆಲಿಂದ ಕೆಳಗಡೆ ಬಂತು. 25,400ನ ಬ್ರೇಕ್ ಆಯಿತು. ಸೊ ಅಲ್ಲಿಂದ ಆಲ್ಮೋಸ್ಟ್ ಲೋ ಕಂಡಿದ್ದು 24,280 ಹತ್ರದವರೆಗೆ ಬಂದಿತ್ತು. ಸೊ ಇಲ್ಲಿ ಸಪೋರ್ಟ್ ಲೆವೆಲ್ ಇತ್ತು. ಇದು ಪ್ರೀವಿಯಸ್ ಡೇ ಅಂದರೆ ಬುಧವಾರದ ಸಪೋರ್ಟ್ ಲೆವೆಲ್ ಕೂಡ ಆಗಿತ್ತು. ಸೊ ಇಲ್ಲಿಂದ ಸಪೋರ್ಟ್ ತೊಗೊಂಡು ಸ್ವಲ್ಪ ರಿಕವರಿ ಕಂಡ್ರೆ ಕೂಡ ಅಗೇನ್ 25,400 ಮೇಲೆ ಹೋಗಲಿಲ್ಲ. ಇಲ್ಲಿ ಕ್ಲೋಸಿಂಗ್ ಕಾಣ್ತು. ಅದಾದಮೇಲೆ US ಮಾರ್ಕೆಟಲ್ಲಿ ನಾವು ಆಲ್ರೆಡಿ ಹೇಳ್ದಂಗೆ ಟ್ರಂಪ್ $1,00,000 ಫೀಸ್ನ H1B ವೀಸಾ ಹೊಂದಿದವರಿಗೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಅದರಲ್ಲಿ ತುಂಬ ಇಫ್ ಆ್ಯಂಡ್ ಬಟ್ಸ್ಗಳಿದ್ದಾವೆ, ಸ್ವಲ್ಪ ಕಂಡೀಷನ್ಗಳಿದ್ದಾವೆ. ಸೊ ಅದು ಎಲ್ಲ ಹೊರಗಡೆ ಬರುತ್ತೆ ಸೋಮವಾರ ದಿನ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ. ಆದರೆ ಕೂಡ ಸದ್ಯಕ್ಕೆ IT ಕಂಪ್ನಿಗಳಿಗೆ ನೆಗೆಟಿವ್ ಆಗಿದೆ ಈ ನ್ಯೂಸು. ಸೊ ಇದ್ರ ಇಂಪ್ಯಾಕ್ಟು ನಾವು US ಮಾರ್ಕೆಟಿನ ನಮ್ಮ ADRಸ್ನ ನೋಡ್ತಾ ಇದ್ದರೆ, ಇಲ್ಲಿ ಮೊದಲೇದಾಗಿ ನಾವು ಆಕ್ಸಿಸ್ ಬ್ಯಾಂಕ್ನ ನೋಡ್ತಾ ಇದ್ದರೆ ಇದು ಪ್ಲಸ್ಸಲ್ಲಿದೆ 0.78%. ನೆಕ್ಸ್ಟು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೀವು ನೋಡ್ಬೋದು HDFC ಬ್ಯಾಂಕು 0.48% ನೆಗೆಟಿವಲ್ಲಿದೆ. ICICI ಬ್ಯಾಂಕು 0.28% ನೆಗೆಟಿವಲ್ಲಿದೆ. ಇನ್ಫೋಸಿಸ್ ಇದನ್ನು ನೋಡಿ, ಇನ್ಫೋಸಿಸ್ ADR -3.41% ಇದೆ. ಸೊ ಇದರ ಇಂಪ್ಯಾಕ್ಟು ಟ್ರಂಪ್ ಅನೌನ್ಸ್ಮೆಂಟ್ ಇಂಪ್ಯಾಕ್ಟ್ ಇದರಲ್ಲಿ ಕಾಣಿಸ್ತಾ ಇದೆ. ಇದಲ್ಲದೆ ವಿಪ್ರೋ ಕೂಡ US ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ವಿಪ್ರೋ ADR ಅಂತ, ಇದರಲ್ಲಿ -2% ನೆಗೆಟಿವ್ ತೋರಿಸ್ತಾ ಇದೆ. ಸೊ ಇದರ ಇಂಪ್ಯಾಕ್ಟಿಂದ ನಮ್ಮ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ಇಲ್ಲಿ ಕರೆಕ್ಷನ್ ಬಂದಿತ್ತು ಹೈಯರ್ ಲೆವೆಲಿಂದ. ಸೊ ಇದು ಈಗ ಸದ್ಯಕ್ಕೆ 50 to 60 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ಇದು ಇನ್ನೂ ಹೆಚ್ಚಿನದಾಗಿ ನೆಗೆಟಿವ್ ಓಪನಿಂಗ್ ಕೊಡುತ್ತಾ ಅಥವಾ ಇದೇ ಲೆವೆಲಲ್ಲಿ ಓಪನ್ ಆಗುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ ಸೋಮವಾರದ ದಿನ. ಇಷ್ಟಲ್ಲದೆ ನಾವು ನಮ್ಮ ಶುಕ್ರವಾರದ ಕ್ಲೋಸಿಂಗ್ ಕಡೆ ಗಮನಿಸಿದ್ರೆ, ಶುಕ್ರವಾರದ ದಿನ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದಾಗ ಹೆಚ್ಚಿನದಾಗಿ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದ್ದು ICICI ಬ್ಯಾಂಕು, HDFC ಬ್ಯಾಂಕು, ರಿಲಯನ್ಸು. ಸೊ ನಮ್ಮ ಎಲ್ಲ ವಿಡಿಯೋಗಳಲ್ಲಿ ನಾವು ಹೇಳ್ತಾ ಇರ್ತೀವಿ HDFC ಬ್ಯಾಂಕು, ರಿಲಯನ್ಸು, ICICI ಬ್ಯಾಂಕು, ಅದ್ರ ಜೊತೆಗೆ ಟೋಟಲ್ ಆಗಿ IT ಸೆಕ್ಟರ್ ನಿಫ್ಟಿನ ಮೂಮೆಂಟಮ್ ತೊಗೊಂಡು ಹೋಗ್ತವೆ ಅಂತ. ಸೊ ಮೇಯ್ನಾಗಿ ಈ 3 ದಿಗ್ಗಜ ಕಂಪ್ನಿಗಳ ನೆಗೆಟಿವ್ ಮೂಮೆಂಟಿಂದ ಮಾರ್ಕೆಟಲ್ಲಿ ಕರೆಕ್ಷನ್ ಇತ್ತು. ಇನ್ನು IT ಸೆಕ್ಟರ್ ಕೂಡ ವೀಕೆಂಡಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅದರ ಇಂಪ್ಯಾಕ್ಟನ್ನು ನಾವು ಸೋಮವಾರ ದಿನ ಮಾರ್ಕೆಟ್ ಓಪನಿಂಗಲ್ಲೇ ನೋಡ್ತೀವಿ. ಇನ್ನು ಈ ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ಕಡೆ ಬಂದರೆ, GST ರಿಫಾರ್ಮ್ ಅನೌನ್ಸ್ಮೆಂಟ್ ಏನು ಬಂದಿದೆ ಅದು ನವರಾತ್ರಿ ಮೊದಲನೇ ದಿನ, ಸೋಮವಾರ ದಿನ ಏನು ನವರಾತ್ರಿಯ ಮೊದಲನೇ ದಿನ ಶುರು ಆಗುತ್ತೆ 22 ಸೆಪ್ಟೆಂಬರ್. ಅಲ್ಲಿಂದ GST ಕಟ್ ಏನಾಗ್ತಾ ಇದೆ, ಇದರಿಂದ ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ಚೀಪಾಗಿ ಸಿಗ್ತಿದ್ದಾವೆ. ಅದಕ್ಕಾಗಿ ಕನ್ಸ್ಯೂಮಬಲ್ ಕಂಪ್ನಿಗಳಿಗೆ ಇಲ್ಲಿ ಹೆಚ್ಚಿನದಾಗಿ ಪಾಸಿಟಿವ್ ಆಗೋ ಚಾನ್ಸಸ್ ಇದೆ. ಸೊ ಕನ್ಸ್ಯೂಮಬಲ್ ಗೂಡ್ಸು ಏನೇನು ಕಂಪ್ನಿಗಳಿದ್ದಾವೆ ಅದರಲ್ಲಿ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅವುಗಳ ಕಡೆ ಕೂಡ ನಾವು ಸ್ಟಡಿ ಮಾಡ್ಬೋದು. ಸೊ ಇವೆರಡು ನೆಗೆಟಿವ್ ಪಾಸಿಟಿವ್ ಇಟ್ಕೊಂಡು ನಾವು 22 ಸೆಪ್ಟೆಂಬರ್ ಬಂದಾಗ ಯಾವ ರೀತಿ ಪೊಸಿಷನ್ ತೊಗೋಬೋದು ಅಂತ ನೋಡೋದಕ್ಕೆ ನಾವು ಒಂದು ಸರಿ ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ ಶುಕ್ರವಾರ ದಿನ ಅಂತ ನೋಡಿದ್ರೆ, ಈಗ ನಿಫ್ಟಿ 25,350 ಹತ್ರದಲ್ಲಿ ಕ್ಲೋಸ್ ಆಗಿದ್ದಕ್ಕಾಗಿ 25,300 ಸಪೋರ್ಟ್
ಸಪೋರ್ಟು ರೆಸಿಸ್ಟೆನ್ಸು 25,400 ಆಗಿರುತ್ತೆ. ಸೊ ಇದನ್ನು ನಾವು ನೋಡಿಕೊಂಡು ಪೊಸಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ ನಾನು ನಿಫ್ಟಿನಲ್ಲಿ ಒನ್ ಡೇ ಕ್ಯಾಂಡಲಲ್ಲಿ ಬಂದು ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ನಿಫ್ಟಿ ಈಗಿನ ಲೆವೆಲಿಂದ ಅಂದರೆ 25,327 ಹತ್ರ ಏನು ಕ್ಲೋಸ್ ಆಗಿದೆ, ಇಲ್ಲಿಂದ ಗ್ಯಾಪ್ ಡೌನ್ ಆದರೆ ಇನ್ನಷ್ಟು ಕರೆಕ್ಷನ್ ಅಂತ ಬಂದರೆ ನೆಕ್ಸ್ಟು 10 ಡೇ ಮೂವಿಂಗ್ ಆವ್ರೇಜು 25,150 ಹತ್ರ ಬರುತ್ತೆ. ಸೊ ಇದು ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಆಗಿತ್ತು. ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ಈಗ ಸಪೋರ್ಟ್ ಆಗ್ಬೋದು. ಈ ಲೆವೆಲ್ ಹತ್ರ ಬಂದು ಸಪೋರ್ಟ್ ತೊಗೋಬೋದು. ಸಪೋರ್ಟ್ ಅಂದರೆ ಈ ಲೆವೆಲಿಂದ ಇಮಿಡಿಯೇಟಾಗಿ ರಿಕವರಿ ಬರುತ್ತಾ ಅಥವಾ ಇದೇ ಲೆವೆಲಲ್ಲಿ ಕನ್ಸಾಲ್ಟೇಷನ್ ಆಗುತ್ತಾ, ಅದು ನಾವು ಕಾದು ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ 25,150ಇಂದ 200 ಅಂತ ತೊಗೊಳ್ಳಿ, ಅದು ಸಪೋರ್ಟ್ ಆಗಿರುತ್ತೆ. ನಿಫ್ಟಿ 300 ಕೆಳಗಡೆ ಏನಾದರೂ ಓಪನ್ ಆದರೆ ಇಮಿಡಿಯೇಟಾಗಿ ಶಾರ್ಪ್ ಕರೆಕ್ಷನ್ ನಿಫ್ಟಿನ 25,150ಇಂದ 200ವರೆಗೆ ತೊಗೊಂಡು ಬರುತ್ತೆ. ಇನ್ನು ಕ್ಲೋಸಿಂಗಲ್ಲಿ 25,150 ಕೆಳಗಡೆ ಕ್ಲೋಸಿಂಗ್ ಆಗೋಕ್ಕೆ ಶುರು ಆದರೆ ಅಗೇನ್ ಇನ್ನಷ್ಟು ವೀಕ್ನೆಸ್ಸಿಂದ ನಿಫ್ಟಿ ಟುವರ್ಡ್ಸ್ 25,000 ಕೂಡ ಬರ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದರೆ ಬ್ಯಾಂಕ್ ನಿಫ್ಟಿ ಈಗ 55,458 ಹತ್ರ ಏನು ಕ್ಲೋಸ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ಸಪೋರ್ಟು 55,170 ಅಥವಾ 200 ಹತ್ರ ಬರ್ತಾ ಇದೆ. ಸೊ ಈ ಡಿಪ್ಪಲ್ಲಿ ಸಪೋರ್ಟ್ ತೊಗೊಂಡು ರಿಕವರಿ ಕಾಣ್ಬೋದು ಅಥವಾ ಇದೇ ಲೆವೆಲಲ್ಲಿ ಕನ್ಸಾಲ್ಟೇಷನ್ ಕೂಡ ಆಗ್ಬೋದು. ಆದಷ್ಟು ನಾವು ಸೋಮವಾರದ ದಿನ ಡಿಪ್ಪಲ್ಲಿ ರಿವರ್ಸಲಲ್ಲಿ ಇಮಿಡಿಯೇಟಾಗಿ ಪೊಸಿಷನ್ ತೊಗೊಳ್ಳೋದು ಬೇಡ. ಏನಾದರೂ ರಿವರ್ಸಲ್ ಬರೋಕ್ಕೆ ಶುರು ಆದರೆ ನಾನು ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ಕನ್ಸ್ಯೂಮಬಲ್ ಗೂಡ್ಸ್ ಆ ಸ್ಟಾಕ್ಗಳನ್ನ ಐಡೆಂಟಿಫೈ ಮಾಡಿ ಅವುಗಳಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲ ಅಂತಂದರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಷ್ಟು ಸ್ಟಾಕ್ಗಳಿಂದ ಅಷ್ಟೇನು ಇಂಪ್ಯಾಕ್ಟ್ ಇದರಲ್ಲಿರಲ್ಲ. ಸೊ ಇದೇ ಏನಾದರೂ ಡಿಪ್ಪಲ್ಲಿ ನಮಗೆ ಕೆಳಗಡೆ 13,100 ಈ ಲೆವೆಲಲ್ಲಿ ಸಿಕ್ಕು ರಿಕವರಿ ಕಾಣ್ತಾ ಇದ್ದರೆ ಹಾಗೂ ಇದರ ರಿಕವರಿ ಶುಕ್ರವಾರದ ಹೈನ ಕ್ರಾಸ್ ಆಗ್ತಾ ಇದ್ದರೆ ಇದರಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಏನಾದರೂ ಮಾರ್ಕೆಟಲ್ಲಿ ಒಂದು ಒಳ್ಳೆ ರಿಕವರಿ ಬಂದರೆ ಅದು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪ್ಲ್ಯಾನಿಂಗ್ನ ಇಟ್ಸ್ಕೊಂಡು ನಾವು 22 ಸೆಪ್ಟೆಂಬರು ಸೋಮವಾರ ದಿನ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.